ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಕುಟುಂಬದವರು ಸರ್ಕಾರಿ ಜಮೀನನ್ನು ಎಷ್ಟರ ಮಟ್ಟಿಗೆ ಒತ್ತುವರಿ ಮಾಡಿಕೊಂಡು ಕಬಳಿಸಿ ಕಳೆದ 23 ವರ್ಷಗಳಿಂದ ಸರ್ಕಾರದ ಅಧಿಕಾರಿಗಳನ್ನು ಯಾಮಾರಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ನಾನು ಹೇಳ್ತಾ ಇಲ್ಲ, ವರದಿ ಹೇಳ್ತಾ ಇದೆ. ಉಚ್ಚ ನ್ಯಾಯಾಲಯಕ್ಕೆ ಕುಮಾರಸ್ವಾಮಿಯವರ ಜಮೀನು ಒತ್ತುವರಿ ವಿಚಾರವಾಗಿ ಏನು ದಾಖಲೆಗಳನ್ನು ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಕಾಪಿ ನನ್ನ ಹತ್ರ ಇದೆ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಅವ್ರ ತಂದೆಯವರು ಪ್ರಧಾನಮಂತ್ರಿಗಳಾಗಿದ್ದರು. ಇಡೀ BJP ಸಮುದಾಯ ಕರ್ನಾಟಕದಿಂದ ಡೆಲ್ಲಿವರೆಗೂ ಮಾನ್ಯ ಸಿದ್ದರಾಮಯ್ಯನವರ ಅವರ ಪತ್ನಿಯವರ 14 ಸೈಟ್ಗಳ ವಿಚಾರದಲ್ಲಿ 3 ಎಕರೆ 16 ಗುಂಟೆ ಜಾಗವನ್ನು ಮೂಡಾದವರು ಇಲ್ಲಿಗಲಾಗಿ ಅಕ್ವೈರ್ ಮಾಡಿ ಕಾಂಪೆನ್ಸೇಷನ್ ಕೊಟ್ಟಿದ್ದ ವಿಚಾರಕ್ಕೆ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ಸುಮಾರು 6 ತಿಂಗಳ ಕಾಲ ಮಾಡಿದ್ರು. ಬೆಂಗಳೂರಿಂದ ಮೈಸೂರುವರೆಗೂ ಕಾಲ್ನಡಿಗೆಯಲ್ಲಿ ಬಂದರು. 14 ಸೈಟು ಅಷ್ಟೇ, ಅದು ಕಬಳಿಸಿರುವಂಥ ಸೈಟ್ಗಳಲ್ಲ. ಅವ್ರ ಸ್ವಂತ ಜಾಗವನ್ನು ಕಿತ್ಕೊಂಡು ಇಲ್ಲಿಗಲಾಗಿ ಅಕ್ವೈರ್ ಮಾಡಿಕೊಂಡು ಮೂಡಾದವರು ಪರಿಹಾರ ಕೊಟ್ಟಿದ್ದನ್ನು ರಾಜಕೀಯವಾಗಿ ಷಡ್ಯಂತ್ರವನ್ನು ರೂಪಿಸಿ ಸಿದ್ದರಾಮಯ್ಯನವರಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ಸುಮಾರು 6 ತಿಂಗಳ ಕಾಲ BJPಯವರು ಲಬ ಅಂತ ಬಾಯಿ ಪಡ್ಕೊಂಡ್ರು. ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಕುಟುಂಬದವರು ಸರ್ಕಾರಿ ಜಮೀನನ್ನು ಎಷ್ಟರ ಮಟ್ಟಿಗೆ ಒತ್ತುವರಿ ಮಾಡಿಕೊಂಡು ಕಬಳಿಸಿ ಕಳೆದ 23 ವರ್ಷಗಳಿಂದ ಸರ್ಕಾರದ ಅಧಿಕಾರಿಗಳನ್ನು ಯಾಮಾರಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ನಾನು ಹೇಳ್ತಾ ಇಲ್ಲ, ವರದಿ ಹೇಳ್ತಾ ಇದೆ. ಮೊಟ್ಟ ಮೊದಲಿಗೆ ಶ್ರೀ ಪಿ ಸಂಪತ್ತು ಅನ್ನೋ ಒಬ್ಬ ವ್ಯಕ್ತಿ, ಅಬ್ಬನಕುಪ್ಪೆ ಗ್ರಾಮ, ಬಿಡದಿ ಹೋಬಳಿ, ರಾಮನಗರ ತಾಲೂಕು, ಇವರು ದಿನಾಂಕ 9/7/2002 ಕೇತಿಗಾನಹಳ್ಳಿ ಸರ್ವೆ ನಂಬರ್ 8, 9, 10, 16, 17 ಇದರಲ್ಲಿನ ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ಪ್ರಭಾವಿ ರಾಜಕಾರಣಿಯೊಬ್ಬರು ಸ್ವಾಧೀನಪಡಿಸಿಕೊಂಡಿರುವುದಾಗಿ ಆರೋಪಿಸಿ ಮಾನ್ಯ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ. 2002ರಲ್ಲಿ 9/7/2002 ಇದನ್ನು ಸವಿಸ್ತಾರವಾಗಿ ಲೋಕಾಯುಕ್ತ ತಹಶೀಲ್ದಾರು ಮತ್ತು ಅಸಿಸ್ಟೆಂಟ್ ಕಮಿಷನರು ರಾಮನಗರ ಅವರಿಗೆ ನಿರಂತರವಾಗಿ ತನಿಖೆಯನ್ನು ಮಾಡುವಂಥದ್ದಕ್ಕೆ ಆದೇಶ ಮಾಡಿ ತನಿಖೆಯನ್ನು ಅವರು ಸುಮಾರು 7 ವರ್ಷಗಳ ಕಾಲ ತನಿಖೆಯನ್ನು ಮಾಡಿ ತನಿಖೆ ವರದಿಯನ್ನು ಫೈನಲ್ಲಾಗಿ ಸಲ್ಲಿಸ್ತಾರೆ. ಯಾವತ್ತು 28/1/2009 ಕೂತ್ಕೊಳ್ಳಪ್ಪ ಸಲ್ಲಿಸ್ತಾರೆ. ಆ ವರದಿ ಪ್ರಕಾರ ಸರ್ಕಾರಿ ಜಮೀನು ಅನಧಿಕೃತವಾಗಿ ಒತ್ತುವರಿಯಾಗಿರುವ ಒಟ್ಟು ಜಮೀನಿನ ವಿಸ್ತೀರ್ಣ 8 ಎಕರೆ 30 ಗುಂಟೆ ಅಂತ ಹೇಳ್ತಾರೆ. ಲೋಕಾಯುಕ್ತ ವರದಿಯ ಪ್ರಕಾರ 8 ಎಕರೆ 9 ಗುಂಟೆ 30 ಗುಂಟೆ. ಇದನ್ನು ಇಮ್ಮಿಡಿಯೇಟಾಗಿ ಒತ್ತುವರಿಯ ತೆರವುಗೊಳಿಸಿ ಯು ಹ್ಯಾವ್ ಟು ಟೇಕ್ ಬ್ಯಾಕ್ ಅಂತ ಲೋಕಾಯುಕ್ತ ಆದೇಶ ಮಾಡಿ ಅವರ ತನಿಖಾ ವರದಿ ಮುಕ್ತಾಯಗೊಳಿಸ್ತಾರೆ. 9/10/2009 9/10/2009 ತನಿಖಾ ವರದಿಯನ್ನು ಮುಕ್ತಾಯಗೊಳಿಸ್ತಾರೆ. ಈ ಸಂಪತ್ತು ಅನ್ನುವಂಥ ವ್ಯಕ್ತಿ ಮತ್ತೆ ಫಾಲೋ ಅಪ್ ಮಾಡ್ತಾರೆ. ಆ ತೆರವುಗೊಳಿಸಿ ಸರ್ಕಾರಿ ಜಮೀನನ್ನು ಅಕ್ವೈರ್ ಮಾಡಿಕೊಂಡದ್ದು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡದೇ ಇಲ್ಲ. ಆಗ ಇದ್ದಂಥ ಸರ್ಕಾರ ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಮತ್ತೆ ಇವರು ಲೋಕಾಯುಕ್ತಕ್ಕೆ 17/3/2011 ಮತ್ತೆ ಇನ್ನೊಂದು ದೂರು ಕೊಡ್ತಾರೆ.
ಮುಂದುವರಿದು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಕೇತಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8, 9, 10, 16ರ ಒಟ್ಟು ವಿಸ್ತೀರ್ಣ 65 ಎಕರೆ ಸರ್ಕಾರಿ ಜಮೀನಿನ ಮೌಲ್ಯ 130 ಕೋಟಿ ರೂಪಾಯಿಗಳ ಆಸ್ತಿಯನ್ನು DC ತಮ್ಮಣ್ಣರವರು ತಾನು ಕೊಂಡಿರುವ ಜಮೀನಿನ ಜೊತೆ ಸೇರಿಸಿಕೊಂಡು ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಆರೋಪಿಸಿ ದಿನಾಂಕ 17/3/2011ರಂದು ಮಾನ್ಯ ಲೋಕಾಯುಕ್ತಕ್ಕೆ ಮತ್ತೊಮ್ಮೆ ದೂರನ್ನು ಸಂಪತ್ತು ಅವರು ಸಲ್ಲಿಸ್ತಾರೆ. ಮತ್ತೆ ಅಗೇನ್ ಲೋಕಾಯುಕ್ತದವರು ಡೆಪ್ಟಿ ಕಮಿಷನರ್ ರಾಮನಗರ, ರೀಜನಲ್ ಕಮಿಷನರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ವರದಿಯನ್ನು ಸಲ್ಲಿಸುವಂಥದ್ದು ಕೇಳ್ತಾರೆ. ಸಂಪೂರ್ಣ ವರದಿಯನ್ನು ಸರ್ಕಾರ ಸಲ್ಲಿಸುತ್ತೆ. ಆ ವರದಿ ಪ್ರಕಾರ ಸದರಿ ಜಂಟಿ ವರದಿಯನ್ನು ಪರಿಶೀಲಿಸಿ ಜಂಟಿ ವರದಿಯಲ್ಲಿ ತಿಳಿಸಿರುವಂತೆ ಪ್ರಶ್ನಿತ ಜಮೀನುಗಳಿಗೆ ಸಂಬಂಧಿಸಿದಂತೆ ಭೂ ಮಂಜೂರು ಕಡತಗಳು ಲಭ್ಯವಿಲ್ಲದಿರುವುದರಿಂದ ಕೇತಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರ ಜಮೀನುಗಳ ಆಗದಿರುವ ಬಗ್ಗೆ ವಿಸ್ತೃತ ತನಿಖೆ ನಡೆಸಿ ಮಂಜೂರಾಗದಿರುವ ಬಗ್ಗೆ ಕಂಡುಬಂದಲ್ಲಿ ಸದರಿ ಸರ್ಕಾರಿ ಜಮೀನಿನ ಸ್ವಾಧೀನತೆಯನ್ನು ಸ್ವಾಧೀನದಾರರಿಂದ ಸರ್ಕಾರದ ವಶಕ್ಕೆ ಪಡೆಯಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಹಾಗೂ ಸರ್ಕಾರಿ ಜಮೀನನ್ನು ಕಬಳಿಸಲು ಕಾರಣರಾದ ವ್ಯಕ್ತಿಗಳ ವಿರುದ್ಧ ಮತ್ತು ಅಧಿಕಾರಿಗಳ ನೌಕರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕ್ರಮ ಕೈಗೊಂಡು 4 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರಿಗೆ ದಿನಾಂಕ 5/8/2014ರಂದು ಲೋಕಾಯುಕ್ತರು ಆದೇಶಿಸಿರುತ್ತಾರೆ. 2014ರಲ್ಲಿ ಸ್ಪಷ್ಟವಾದಂಥ ಆದೇಶವನ್ನು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಆದೇಶವನ್ನು ಮಾಡ್ತಾರೆ. ಇಷ್ಟು ಜಾಗವನ್ನು ಒತ್ತುವರಿಯನ್ನು ಬಿಡಿಸ್ಕೊಂಡು ಇಮಿಡಿಯೇಟಾಗಿ ಸರ್ಕಾರದ ಸುಬ್ಬತ್ತಿಗೆ ತಗೋಬೇಕು ಅಂತ. ಏನೂ ಆಗಲ್ಲ. 2020ರಲ್ಲಿ ಮಾನ್ಯ SR ಹಿರೇಮಠ್ ಸಮಾಜ ಪರಿವರ್ತನಾ ಸಮುದಾಯ ಇವರು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಮೂವ್ ಮಾಡ್ತಾರೆ. 2014ರ ಆದೇಶವನ್ನು ಪಾಲನೆ ಮಾಡಿಲ್ಲ, ಅದರಿಂದ ದಯಮಾಡಿ ಕಂಟೆಂಪ್ಟ್ನ ನಡಿನಲ್ಲಿ ಇವ್ರನ್ನ ಕರೆಸಬೇಕು ಅಂತ ಆದೇಶ ಆಗುತ್ತೆ. ನ್ಯಾಯಾಲಯವು ಮಾನ್ಯ ಲೋಕಾಯುಕ್ತರವರ ದಿನಾಂಕ 5/8/2014ರ ಆದೇಶವನ್ನು 3 ತಿಂಗಳೊಳಗಾಗಿ ಅನುಷ್ಠಾನಗೊಳಿಸುವಂತೆ ದಿನಾಂಕ 14/1/2020ರಂದು ಆದೇಶಿಸಿರುತ್ತಾರೆ. 3 ತಿಂಗಳೊಳಗಡೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡುತ್ತೆ. ದ ಲರ್ನೆಡ್ ಅಡ್ವೊಕೇಟ್ ಜನರಲ್ 2020ರಲ್ಲಿ ಆದೇಶ ಮಾಡುವಾಗ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರನೇ ಇತ್ತು ಅಸ್ತಿತ್ವದಲ್ಲಿ. ದ ಲರ್ನೆಡ್ ಅಡ್ವೊಕೇಟ್ ಜನರಲ್ ಆನ್ ಇನ್ಸ್ಟ್ರಕ್ಷನ್ಸ್ ಮೇಕ್ ಎ ಸ್ಟೇಟ್ಮೆಂಟ್ ದಟ್ ದ ಸ್ಟೇಟ್ ವಿಲ್ ಕಾಂಪ್ಲಿ ವಿತ್ ಆ್ಯಂಡ್ ಇಂಪ್ಲಿಮೆಂಟ್ ದಿ ಆರ್ಡರ್ ಡೇಟೆಡ್ 5th August 2014 passed by ಕರ್ನಾಟಕ ಲೋಕಾಯುಕ್ತ ವಿತಿನ್ ಎ ಪೀರಿಯಡ್ ಆಫ್ 3 months from today. We accept the said statement made on behalf of the state government. Advocate General on behalf of the government, he is giving in writing, he submits affidavit. 3 ತಿಂಗಳೊಳಗಡೆ ನಾವು ತೆರವುಗೊಳಿಸ್ತೀವಿ ಅಂತ. ಈ ಮಧ್ಯೆ 15/12/2020ರಂದು ಸಮಾಜ ಪರಿವರ್ತನಾ ಸಮುದಾಯ ಮತ್ತೆ ಕಂಟೆಂಪ್ಟ್ ಮೂವ್ ಮಾಡ್ತಾರೆ. ಇನ್ನೊಂದು ಸರಿ ಕಂಟೆಂಪ್ಟ್ ಮೂವ್ ಮಾಡ್ತಾರೆ ಉಚ್ಚ ನ್ಯಾಯಾಲಯದಲ್ಲಿ. ಕಂಟೆಂಪ್ಟ್ ಮೂವ್ ಮಾಡಿ ಆದಮೇಲೆ ಫೈನಲಾಗಿ ಆದೇಶ ಆಗುತ್ತೆ. ಇನ್ ಬಿಟ್ವೀನ್ ಉಪವಿಭಾಗಾಧಿಕಾರಿಗಳು ರಾಮನಗರ ಉಪವಿಭಾಗ ಶ್ರೀ ಸಿದ್ದಪ್ಪ ರವರು ಕೇತಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7, 8, 9, 10, 16 ಮತ್ತು 17ರಲ್ಲಿ ಒಟ್ಟು 110 ಎಕರೆ 32 ಗುಂಟೆ ಸರ್ಕಾರಿ ಗೋಮಾಳ ಜಮೀನು ಸೇರಿದಂತೆ 200 ಎಕರೆ ಜಮೀನನ್ನು ಶ್ರೀ HD ಕುಮಾರಸ್ವಾಮಿ ಮತ್ತವರ ಕುಟುಂಬದವರು ಹಾಗೂ ಮದ್ದೂರು ಶಾಸಕರಾದ ಶ್ರೀ DC ತಮ್ಮಣ್ಣ ಮತ್ತವರ ಕುಟುಂಬದವರು ಕೆಳಕಂಡ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ಭೂ ಕಬಳಿಸಿರುವುದಾಗಿ ಆರೋಪಿಸಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ 200 ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಸ್ತಾವವನ್ನು ಸರ್ಕಾರಕ್ಕೆ ಸಲ್ಲಿಸಲು ಕೋರಿ ದಿನಾಂಕ 25/8/2014ರಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುತ್ತಾರೆ. ಇದಕ್ಕೂ ಪೂರ್ವದಲ್ಲಿ ಶ್ರೀ ಸಿದ್ದಪ್ಪರವರು 2011ರಲ್ಲಿ
ಜಿ ಮಾದೇಗೌಡ ರೈತ ಮುಖಂಡರು ರವರು ಮಾನ್ಯ ಲೋಕಾಯುಕ್ತದಲ್ಲಿ ದಾಖಲಿಸಿದ ದೂರು ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ಮಾನ್ಯ ಲೋಕಾಯುಕ್ತಕ್ಕೆ ವರದಿ ಸಹ ಸಲ್ಲಿಸಿರುತ್ತಾರೆ. ಅವತ್ತಿನ AC 2014ರಲ್ಲಿ ಜಿ ಮಾದೇಗೌಡರು 2011ರಲ್ಲಿ ಜಿ ಮಾದೇಗೌಡರು ಒಂದು ದೂರನ್ನು ಸಲ್ಲಿಸಿದ ಆಧಾರದ ಮೇಲೆ ಇವರೊಂದು ತನಿಖೆಯನ್ನು ಮಾಡಿ ಒಂದಷ್ಟು ಉಲ್ಲಂಘನೆಗಳನ್ನು ಕೋರ್ಟ್ ಮಾಡಿ ಮತ್ತೆ ಅಡಿಷ್ನಲ್ ಆಗಿ ಇನ್ಫಾರ್ಮೇಷನ್ಸ್ನ ಕೋರ್ಟ್ ಕೊಡ್ತಾರೆ. ಇವರು ಏನೇನು ಉಲ್ಲಂಘನೆ ಆಗಿರುವಂಥ ಅಂಶಗಳು, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಉಲ್ಲಂಘನೆ ಆಗಿದ್ದಾವೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಕಾಲಂ 79A ಮತ್ತು B ಉಲ್ಲಂಘನೆ ಆಗಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಕಾಲಂ 66 ಉಲ್ಲಂಘನೆ ಆಗಿದೆ. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ, ಇಲ್ಲಿ ಜಾಗ ಒತ್ತುವರಿ ಆಗಿರುವಂಥದ್ದು ಸರ್ಕಾರಿ ಜಾಗ ಅಲ್ಲದೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಮೀನು ಕೂಡ ಇವರು ಕಬಳಿಸಿದ್ದಾರೆ. SC ST PTCL ಕಾಯ್ದೆಯನ್ನು ಅನ್ವಯಿಸುತ್ತೆ ಎನ್ನುವಂಥದ್ದು ಒಟ್ಟು 6 ಪ್ರಮುಖವಾದಂಥ ವಿಚಾರಗಳನ್ನು ಮಂಡನೆ ಮಾಡಿ ಇನ್ನೊಂದು ಇವರು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ.